ದೇವ್ರಿಗೆ ಹೊಂಟಿದ್ವಿ ಈಗ ಅಲ್ಲಿ ಹೋಗಿ ಎಲ್ಲ ಕ್ಲಿಪ್ಸ್ ಅಂತೂ ತೋರಿಸ್ತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನ್ರಿಪ್ಪ ಅಂತಂದ್ರೆ ನಿಮಗೆ ಲಾಸ್ಟ್ ಬ್ಲಾಗ್ಗಳಿಗೂ ಹೇಳೀನಿ, ಒಬ್ಬರದ್ದು ಬರ್ತಡೇ ಐತಿ ಅಂತಂದು ಅವಾಗ ಬ್ಲಾಗ್ ಮಾಡ್ತೀನಿ ಅಂತಂದು. ಇವತ್ತು ಅವ್ರದ್ದು ಬರ್ತಡೇ ಐತಿ. ಯಾರಿದ್ರಪ್ಪ ಅಂತಂದ್ರೆ ನಮ್ಮ ಮಮ್ಮಿದ. ಅದ್ರ ಸಂದು ರಾತ್ರಿ ಐತಿ. ಡೆಕೋರೇಷನ್ ಮಾಡ್ಬೇಕಾದ್ರೆ ತೋರಿಸ್ತೈತಿ, ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ತೋರಿಸ್ತೈತಿ. ರಾತ್ರಿ ಮಾಡ್ತೀವಿ ಅದು. ಇವತ್ತು ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಚಹಾ ಐತಿ. ಚಹಾ ಮಾಡಿ ಅವಾಗ ಚಹಾ ಕುಡಿಬೇಕು. ಕುಡಿದು ಮತ್ತು ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಬರ್ರಿ ನಿಮಗೆ ಒಮ್ಮೆ ರೆಡಿ ಆದ್ಮ್ಯಾಗ ಸಿಗ್ತೀನಿ ಅಂತ. ರೆಡಿ ಅದು ಆಗೈತಿ, ದೇವ್ರಿಗೆ ಹೋಗ್ಬೇಕೀಗ. ಇಲ್ಲೆಲ್ಲ ರೆಡಿ ಅಂತೂ ಆಗೈತಿ. ಇಲ್ಲೇ ನಮ್ಮ ಮಮ್ಮಿಗೆ ತೋರಿಸ್ತೀನಿ ರೀ. ಕಮೆಂಟ್ ಒಳಗೆ ನೀವು ಎಲ್ಲರೂ ವಿಶ್ ಹಾಕ್ರಿ. ಇಲ್ಲಿ ಅದ ರೀ ನಮ್ಮ ಮಮ್ಮಿ ಕಮೆಂಟ್ ಒಳಗೆ ಎಲ್ಲರೂ ವಿಶ್ ಹಾಕ್ರಿ. ಈಗ ದೇವ್ರ ಮನ್ಯಾಗ ಪೂಜೆ ಮಾಡತೈತಿ, ಎಲ್ಲ ಅಂತೂ ರೆಡಿ ಆಗೈತಿ. ದೇವ್ರಿಗೆ ಹೊಂಟಿದ್ವಿ ಈಗ ಅಲ್ಲಿ ಹೋಗಿ ಎಲ್ಲ ಕ್ಲಿಪ್ಸ್ ಅಂತೂ ತೋರಿಸ್ತೀನಿ ನಿಮಗೆ. ಯಾವ್ಯಾವ ದೇವ್ರಿಗೆ ಹೋಗ್ತೀನಿ ಅದೇ ದೇವ್ರಿಗೆ ವೀಡಿಯೋ ಮಾಡೋಕೆ ಪರ್ಮಿಷನ್ ಐತಪ್ಪ ಅಂತಂದ್ರೆ ವೀಡಿಯೋ ಮಾಡಿ ಕ್ಲಿಪ್ಸ್ ಹಾಕ್ತೀನಿ. ಇಲ್ಲಾಂದ್ರೆ ಏನು ಮಾಡೋಕೆ ಬರಲ್ಲ. ಬರ್ರಿ ಈಗ ನಾಷ್ಟ ಮಾಡಿ ಹೋಗ್ತೀನಿ, ಅಲ್ಲೋಗಿ ಕ್ಲಿಪ್ಸ್ ತೋರಿಸ್ತೇನೆ ಅಂತ. ಇಲ್ಲೇ ನೋಡ್ಬೋದು ನೀವು, ಗುಡಿ ಅಂತೂ ಭಾಳ ರಶ್ ಐತಿ. ದುರ್ಗಾದೇವಿ ಗುಡಿ ಅಂತ ಅದ್ರೊಳಗೆ ಹೋಗಿ ವಿಡಿಯೋ ಮಾಡ್ಕೊಂಬಂದೀನಿ. ಇದು ನಮ್ಮ ಓಣಿದ ಡೋಲರ್ ಇದೆ. ನಾನು ಹೋಗೋಕ್ಕಾಗಲಿಲ್ಲ, ಅಲ್ಲಿ ಬಂದಿತ್ತು ದೇವ್ರ ಗುಡಿ ಕಡೆ. ಹೋಗಿ ದೇವ್ರ ದರ್ಶನ ಅಂದ್ರೂ ಆತು. ಮನೆಗೆ ಬಂದೀವಿ. ಜಸ್ಟ್ ಮನೆಗೆ ಬಂದು ಸ್ವಲ್ಪ ಹೊಟ್ಟೆ ಅಂದ್ರೂ ಭಾಳ ಹಸದೈತಿ. ಹೊಟ್ಟೆಗೇನ ಸ್ವಲ್ಪ ತೊಗೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸಿಗ್ತೀನಂತ. ಏನಪ್ಪ ಅಂತ ಹೊರಗೆ ಹೋಗೋದೈತಿ. ಈಗ ಮುಂಜಾನಂತೂ ಹೇಳಿದ್ದೆ ಡೆಕೋರೇಷನ್ ಮಾಡ್ಬೇಕಾದ್ರೆ ಸಿಗ್ತೀನಂತಂದು. ಈಗ ಡೆಕೋರೇಷನ್ ಅಂತೂ ಸ್ವಲ್ಪ ಆಗೈತಿ. ಈಗ ಬ್ಲಾಗ್ ಆನ್ ಮಾಡತ್ತೀನಿ. ಇನ್ನೊಬ್ಬ ಸ್ಕೂಲ್ ಫ್ರೆಂಡ್ ಬಂದಾನೆ. ಯಾರಿಪ್ಪ ಅಂತಂದ್ರೆ ಚೇತನ್. ಇಲ್ಲೇ ಅದಾನ. ಭಾಳ ದಿವ್ಸ ಮ್ಯಾಗಿಂದ ಬಂದಾನ. ಸಿಕ್ಕನ್ ಭಾಳ ದಿವ್ಸ ಆದ್ಮ್ಯಾಗ. ಈಗ ಸೆಲೆಬ್ರೇಟ್ನಾಗೂ ಇರ್ತಾನೆ. ಈಗ ಬರ್ರಿ ಅದು ಇದನ್ನು ಕ್ಲಿಪ್ಸ್ ತೋರಿಸ್ತೇನಂತ. ನನ್ನ ಮೇಲೆ ನನಗೀಗ ಅನುಮಾನ ಶುರುವಾಗಿದೆ. ಬಡಪಾಯಿ ಎದೆಯಲ್ಲಿ ಒಲವೀಗ ಮನೆ ಮಾಡಿದೆ. ಸನ್ನೆಯಲ್ಸಿ ಏನೇನೋ ಹೇಳುವಾಗ ಎಲ್ಲ ಮಾಸ ನನ್ನಲ್ಲೇ ಬಾಕೀಗ. ಸರಿ ಹೋಗುವ ಮುನ್ಸೂಚನೆ ಇತ್ತೀಚೆಗೆ ಸುಳಿದಾಡಿದೆ. ನನ್ನ ಮೇಲೆ ನನಗೀಗ ಅನುಮಾನ ಶುರುವಾಗಿದೆ.
ನಗುತ್ತಾ ನಗುತ್ತಾ ಬಾಳು ಅಲ್ಲೇ ಬಾಜಿ ಉಲ್ಲಾಸದ ಸಂತೋಷವೇ ಲೂಟಿ ಮುರಿದೆ ಉಸಿರಿನ ಬಿಸಿಲು ತಗುಲಿದ ಮೇಲೆ ಹುಡುಗನ ಪಾಡು ಹೀಗಾಗಿದೆ ಪದಗೆ ಜೀವ ಬೆರಡಲ್ಲದು ಪದವಿಲ್ಲದೆ ಪರದಾಡಿದೆ. ಏನ್ರಿಪ್ಪ ಅಂತಂದ್ರೆ ಸೆಲೆಬ್ರೇಟ್ ಅದು ಎಲ್ಲ ಮುಗಿದ ಈಗ ಹಂಗೆ ಸ್ವಲ್ಪ ಕುಂತಿದ್ವಿ ಎಲ್ಲಾರು. ಇಲ್ಲ ಅದಾರ್ರಿ ಇವ್ರು ನಮ್ಮ ಮಮ್ಮಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು ಪಪ್ಪ. ಹಾಯ್ ಮಾಡು. ಹಾಯ್ ನಮಸ್ಕಾರ. ಅತ್ತಿ ಹಾಯ್ ಮಾಡ್ರಿ. ಬಾಯ್ ಬಾಯ್ ಎಲ್ಲ ರೀ ಹಾಯ್ ಮಾಡ್ರಿ. ಇಲ್ಲ ಮೆಲೆಕ್ಸ್ ಐತಿ, ಇಲ್ಲ ಮಜ್ಜ ಅದಾರ. ಅಮ್ಮ ಹಾಯ್ ಮಾಡ್ಬಿ. ಈಗ ಚೇತನಿಗ ಮನೆಗೆ ಬಿಡಾಕೊಂಡಿದ್ದ ಯಾರ್ಯಾರಿಪ್ಪ ಅಂತಂದ್ರೆ ನಾನು ಚೇತನ ಪ್ರದೀಪ ಈಗ ವಯಸ್ಸು ಹೆಂಗೆ ಬರಾದಿತ್ತಂತ ನಂಗಂತೂ ಗೊತ್ತಿಲ್ಲ. ತುಂಬಾ ಕಠಿಣ ಕಣ್ಣಲ್ಲೇ ನೀನು ಎಲ್ಲ ಸೂಚನೆ. ಎಲ್ಲೇ ಹೋದರು ನೀ ಎಲ್ಲೇ ಬಂದರು ನನಗೀಗ ನನ್ನದೊಂದೇ ಪ್ರಾರ್ಥನೆ. ಜೀವದ ಭಾಷೆ ಹೇಳಲು ನನಗೆ ಜೀವವೇ ಹೋದ ಹಾಗಾಗಿದೆ. ಅನುರಾಗದ ಅನುವಾದಕ್ಕೆ ಸರಿ ಹೋಗುವ ಪದವಿದೆ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಬರ ಮುಂದುವರ್ತೀನಿ. ಆಲ್ಮೋಸ್ಟ್ ಭಾಳ ಒಂದು ಕ್ರಿಯೇಷನ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.